ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ವರ್ಷ್ ಕೀ ಬ್ಲಾಗ್ಸ್. ಸೊ ಇವತ್ತಿನ ಬ್ಲಾಗ್ ಏನಂದರೆ, ಪ್ರೀವಿಯಸ್ ಬ್ಲಾಗಲ್ಲಿ ನೀವು ಆಲ್ರೆಡಿ ಹೌ ಟು ಕ್ಲಿಯರ್ ಕ್ಯಾಂಪಸ್ ಇಂಟರ್ವ್ಯೂನ ನೋಡಿದ್ದೀರಾ. ಸೊ ಇವತ್ತಿನ ಬ್ಲಾಗಲ್ಲಿ ವಿಲ್ ಡಿಸ್ಕಸ್ ಅಬೌಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವೆಶನ್ಸ್ ಇನ್ ಕ್ಯಾಂಪಸ್ ಇಂಟರ್ವ್ಯೂಸ್. ಸೊ ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡಿಬಿಡೋಣ. ಸೊ ಓಕೆ, ಈಗ ವರ್ಷಿತಾನೇ ಕ್ಯಾಂಡಿಡೇಟ್ ಅಂದ್ಕೊಂಡು ಫಸ್ಟ್ ಕ್ವೆಶನ್ ಕೇಳ್ತೀನಿ. ಓಕೆ ವರ್ಷಿತಾ, ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್. ಸೊ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಂದಿದ ತಕ್ಷಣ ಜಸ್ಟ್ ಒಂದು 2-3 ಮಿನಿಟ್ಸ್ ಹೇಳಕ್ಕೆ ಹೋಗಬೇಡಿ. ಜಸ್ಟ್ ಅ ಬ್ರೀಫ್ ಇಂಟ್ರಡಕ್ಷನ್. ನಿಮ್ಮ ನೇಮು, ಏನು ಓದ್ತಿದ್ದೀರಾ, ಯಾವ ಸೆಮ್ಮಲ್ಲಿದ್ದೀರಾ, ಆ್ಯಂಡ್ ನಿಮ್ಮ ಹಾಬೀಸು, ಆ್ಯಂಡ್ ನಿಮ್ಮ ಏನು ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡಿದ್ದೀರಾ, ಅಷ್ಟೇ. ಜಸ್ಟ್ ವಿತಿನ್ 1 ಮಿನಿಟ್ ನಿಮ್ಮ ಇಂಟ್ರೊಡಕ್ಷನ್ನ ನೀವು ಕಂಪ್ಲೀಟ್ ಮಾಡಿಬಿಡಿ. ಅದ್ರ ಮೇಲೆ ಏನು ಹೇಳಕ್ಕೆ ಹೋಗಬೇಡಿ, ಬಿಕಾಸ್ ಅದು ಜಸ್ಟ್ ಇಂಟ್ರೊಡಕ್ಷನ್ ಅಲ್ವಾ. ಸೊ ನೀವು ಜಾಸ್ತಿ ಹೇಳಿದಷ್ಟು ಅವ್ರಿಗೂ ಸ್ವಲ್ಪ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಕ್ಲಾರಿಟಿ ಇರಲಿ, ನಿಮ್ಮ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕಿದ್ರೆ ಅವ್ರಿಗೂ ಈಸಿ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ಸ್ ಕೇಳೋಕ್ಕೆ. ಸೊ ಪ್ರತಿ ಇಂಟರ್ವ್ಯೂಲು ಈ ಕ್ವೆಶನ್ ಕಾಮನ್ ಆಗಿರುತ್ತೆ. ಬಿಫೋರ್ ಯು ಗೋ ಜಸ್ಟ್ ಬಿ ಪ್ರಿಪೇರ್ಡ್. ನೀವೇನು ಹೇಳಬೇಕು ಅನ್ನೋ ಕ್ಲಾರಿಟಿ ನೀಟಾಗಿ ಇದ್ಬಿಟ್ಟು ಯು ಜಸ್ಟ್ ಇಂಟ್ರೊಡ್ಯೂಸ್ ವೆರಿ ಕಾನ್ಫಿಡೆಂಟ್. ಸೊ ಆವಾಗ ವಿಲ್ ಕ್ಲಿಯರ್ ದ ಫಸ್ಟ್ ಕ್ವೆಶನ್ ವೆರಿ ಈಸಿಲಿ. ಸೊ ಸೆಕೆಂಡ್ ಕ್ವೆಶನ್ ಏನಪ್ಪ ಅಂದರೆ, ವೈ ಡು ಯು ವಾಂಟ್ ದಿಸ್ ಜಾಬ್? ಓಕೆ, ಸೊ ವೈ ಡು ಯು ವಾಂಟ್ ದಿಸ್ ಜಾಬ್ ಅಂದರೆ ಲೈಕ್, ಅಥವಾ ನಮ್ಮ ವೈ ಡು ಯು ವಾಂಟ್ ಟು ಜಾಯಿನ್ ಆರ್ ಕಂಪನಿ, ಆರ್ ಫರ್ಮ್ ಅಂತಲೂ ಕೇಳ್ತಾರೆ. ಸೊ ಅವಾಗ ನೀವು ಏನು ಹೇಳ್ಬೇಕಂದ್ರೆ ಲೈಕ್, ಐ ಹ್ಯಾವ್ ಸೀನ್ ಹೌ ದ ಕಂಪನಿ ಇಸ್ ಗ್ರೋಯಿಂಗ್ ಡೇ ಬೈ ಡೇ, ಅಥವಾ ಐ ಹ್ಯಾವ್ ಸೀನ್ ಫ್ಯೂ ಆಫ್ ಮೈ ಕಸಿನ್ಸ್ ಆರ್ ಫ್ರೆಂಡ್ಸ್ ಆರ್ ಸೀನಿಯರ್ಸ್ ಯಾರೇನು ವರ್ಕ್ ಮಾಡ್ತಿದ್ದಾರೆ, ಅವ್ರ ಕರಿಯರ್ ಗ್ರೋತ್ ಹೆಂಗಾಗ್ತಿದೆ. ಸೊ ಅದನ್ನೆಲ್ಲ ನೋಡಿ ಐ ನೋ ಐ ಆಮ್ ವೆರಿ ಕ್ಯೂರಿಯಸ್ ಆ್ಯಂಡ್ ಐ ಆಮ್ ವೆರಿ ಇಂಟ್ರೆಸ್ಟೆಡ್. ಬಿಕಾಸ್ ಈ ಕಂಪ್ನಿಗೆ ಜಾಯಿನ್ ಆಗೋದ್ರಿಂದ ನನ್ನ ಸ್ಕಿಲ್ಸ್ ಕೂಡ ಇಂಪ್ರೂವ್ ಆಗುತ್ತೆ, ನನ್ನ ಕರಿಯರ್ಗೂ ಮುಂದೆ ಚೆನ್ನಾಗಿರುತ್ತೆ. ಆ ಒಂದು ರೀಸನ್ನ ನೀವು ಹೇಳ್ಬೋದು. ಆ್ಯಂಡ್ ನಿಮ್ಗೇನಾದ್ರು ಇನ್ನೂ ತುಂಬ ಡೀಟೇಲ್ಸ್ ಆಗಿ ಗೊತ್ತಿದ್ರೆ ಆ ಕಂಪ್ನಿ ಬಗ್ಗೆ, ಅದನ್ನು ಕೂಡ ನೀವು ಹೇಳ್ಬೋದು. ಬೆಟರ್ ನೀವು ಇಂಟರ್ವ್ಯೂಗೆ ಹೋಗೋಕ್ಕಿಂತ ಮುಂಚೆ ಯು ವಿಲ್ ನೋ ರೈಟ್, ನೀವು ಯಾವ ಕಂಪ್ನಿ ಕೊಡ್ತಾ ಇದ್ದೀರಾ ಅಂತ ಸ್ವಲ್ಪ ಆ ಕಂಪನಿ ಬಗ್ಗೆ ರಿಸರ್ಚ್ ಮಾಡ್ಕೊಳ್ಳಿ. ಮಾಡಿಕೊಂಡು ಈ ಕಂಪ್ನಿದು ಪಾಸಿಟಿವ್ಸ್ ಎಲ್ಲ ನೋಡ್ಕೊಂಡ್ಬಿಟ್ಟು ನೀವು ಜಾಯ್ನ್ ಆದರೆ ನಿಮಗೇನು ಹೆಲ್ಪ್ ಆಗುತ್ತೆ ಅದೆಲ್ಲ ನೀವು ಕ್ಲಿಯರ್ ಆಗಿ ಕಂಪ್ನಿ ಬಗ್ಗೆ ಹೇಳ್ಬೋದು. ಸೊ ಥರ್ಡ್ ಕ್ವೆಶನ್ ಏನು ಅಂತಂದರೆ, ವೈ ಶುಡ್ ವಿ ಹೈರ್ ಯು? ನಿನ್ನ ಏನಕ್ಕೆ ಹೈರ್ ಮಾಡಬೇಕು? ಓಕೆ, ಸೊ ನನ್ನ ಏನಕ್ಕೆ ಹೈರ್ ಮಾಡಬೇಕು ಅನ್ನೋದಕ್ಕೆ ನೀವು ಸ್ವಲ್ಪ ಸ್ಟ್ರಾಂಗಾಗಿ ಹೇಳ್ಬೇಕು. ಬಿಕಾಸ್ ಅವ್ರಿಗೆ ಸ್ವಲ್ಪ ಇಂಪ್ರೆಸ್ ಆಗಬೇಕಲ್ವಾ. ಓಕೆ, ದಿಸ್ ಗೈ ಇಸ್ ಓಕೆ, ಇವ್ನು ಸ್ವಲ್ಪ ನಾವು ಹೈರ್ ಮಾಡಿದ್ರೆ ನಮ್ಗೆ ಹೆಂಗೆ ಬೇಕೋ ಹಂಗೆ ಮೌಲ್ಡ್ ಮಾಡ್ಕೊಬೋದು ಅನ್ನೋ ಥರ ಅವ್ರಿಗೆ ಇಂಪ್ರೆಷನ್ ಬರಬೇಕು. ಸೊ ಇಟ್ ಶುಡ್ ನಾಟ್ ಬಿ ಲೈಕ್ ರೆಗ್ಯುಲರ್ ಆನ್ಸರ್ಸ್ ಇರಬಾರ್ದು. ನೀವು ಇಲ್ಲ ನನಗೆ ಕಂಪ್ನಿ ತುಂಬ ಇಷ್ಟ ಅದಕ್ಕೆ ನಾನು ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಅಷ್ಟು ಸ್ಟ್ರಾಂಗ್ ಆಗಿ ನಿಮ್ಗೆ ರೀಸನ್ ಇರಲ್ಲ. ಸೊ ನೀವು ಅದ್ರ ಮೇಲೆ ವರ್ಕ್ ಮಾಡಿ ಚೆನ್ನಾಗಿ. ಏನಕ್ಕೆ ನಾವು ನಿಮ್ಮನ್ನ ಹೈರ್ ಮಾಡಬೇಕು ಅಂತ ಯು ಹ್ಯಾವ್ ಟು ಗಿವ್ ಎನಫ್ ಸ್ಟ್ರಾಂಗ್ ರೀಸನ್ಸ್. ಲೈಕ್ ಫಾರ್ ಎಕ್ಸಾಂಪಲ್, ನೀವು ನನ್ನ ಹೈರ್ ಮಾಡಿಕೊಂಡ್ರೆ ನಾನು ವರ್ಕೋಹಾಲಿಕ್, ಜಸ್ಟ್ ಗಿವಿಂಗ್ ಒನ್ ಎಕ್ಸಾಂಪಲ್, ಮತ್ತು ಇದನ್ನೇ ಹೇಳ್ಬಿಡ್ಬೇಡಿ. ಸೊ ವರ್ಕೋಹಾಲಿಕ್, ಆಮೇಲೆ ನೀವು ಏನು ನನಗೆ ಏನಂತ ಹೇಳ್ಬೋದು, ವರ್ಕ್ ಅಸೈನ್ ಮಾಡಿದ್ರೆ ಐ ಟ್ರೈ ಟು ಡೂ ಇಟ್ ಇನ್ ಅ ವೆರಿ ಶಾರ್ಟ್ ಪೀರಿಯಡ್. ಲೈಕ್ ಎಲ್ಲದ್ರ ಮೇಲೆ ತುಂಬ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ. ಸೊ ಐ ಟ್ರೈ ಟು ಎಕ್ಸ್ಪ್ಲೋರ್ ಮೋರ್ ಆ್ಯಂಡ್ ಫೈಂಡ್ ಡಿಫ್ರೆಂಟ್ ವೇಸ್ ಟು ಕಂಪ್ಲೀಟ್ ಸಮಥಿಂಗ್. ಆ ಥರ ಏನಾದರೂ ಲೈಕ್ ನೀವು ಯಾವ್ದು ಸ್ಟ್ರಾಂಗ್ ಇದ್ದೀರೋ ಅದನ್ನು ನೀವು ಪೋರ್ಟ್ರೇ ಮಾಡ್ಕೋಬೋದು. ಆಮೇಲೆ ಅಕಾರ್ಡಿಂಗ್ ಟು ದ ಟೆಕ್ನಾಲಜಿ ನೀವು ಮೋಲ್ಡ್ ಆಗ್ತಾ ಹೋಗ್ತೀರಾ. ಯಾವ ಟ್ರೆಂಡಿಂಗ್ ಟೆಕ್ನಾಲಜಿ ಇರುತ್ತೆ, ಫಾರ್ ಎಕ್ಸಾಂಪಲ್ ಈಗ ನೀವು ಅಬ್ಯಾಪ್ ಅಂತ ತೊಗೊಂಡಿದ್ದೀರಾ ಅಂದ್ಕೊಳ್ಳಿ. ಈಗ ಅಬ್ಯಾಪ್ ಅಂತ ಬಂದಾಗ BTP ಟ್ರೆಂಡಿಂಗ್ ಇದೆ. ಸೊ ನೀವೇನು ಮಾಡ್ತೀರಾ, ಅಬ್ಯಾಪಲ್ಲಿ ಸ್ಟಕ್ ಆಗಬಾರ್ದು. ಅಬ್ಯಾಪಿಂದ BTP, BTPಯಿಂದ RF, ಈ ಥರ ಏನೇನು ಟ್ರೆಂಡ್ಸ್ ಇದಾವಲ್ಲ ಅದಕ್ಕೆ ಇಮಿಡಿಯೇಟಾಗಿ ಅಡಾಪ್ಟ್ ಆಗ್ತಾ ಹೋಗಿ ಅಪ್ಸ್ಕಿಲ್ ಮಾಡ್ಕೊತಾ ಇರ್ತೀನಿ. ಸೊ ಇಟ್ ವಿಲ್ ಸರ್ಟಿಫಿಕೇಶನ್ಸ್ ಮಾಡ್ಕೊತೀನಿ. ಸೊ ಈ ಥರ ಎಲ್ಲ ನೀವು ಮೆನ್ಷನ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಕ್ವೆಶನ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ವಾಟ್ ಆರ್ ಯುವರ್ ಸ್ಟ್ರೆಂತ್ಸ್ ಆ್ಯಂಡ್ ವೀಕ್ನೆಸ್? ಓಕೆ, ಸೊ ಇದನ್ನು ನೀವು ಹೆಂಗೆ ಹೇಳ್ಬೇಕಂದ್ರೆ ಲೈಕ್ ಕಂಪ್ಲೀಟ್ ಒಂದು ಸ್ಟ್ರೆಂತೇ ಹೇಳ್ಬಾರ್ದು ಅಥವಾ ಕಂಪ್ಲೀಟ್ ಒಂದು ವೀಕ್ನೆಸ್ಸೇ ಹೇಳ್ಬಾರ್ದು. ಸೊ ಇರೋ ವೀಕ್ನೆಸ್ನೇ ವೀಕ್ನೆಸ್ ಅಂತ ಕೂಡ ಹೇಳ್ಬಾರ್ದು. ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಆ್ಯಂಡ್ ಇದು ಒಂಥರ ಟ್ರಿಕಿ ಕ್ವೆಶನ್ ಅಂತ ಹೇಳ್ಬೋದು ಇಂಟರ್ವ್ಯೂಸಲ್ಲಿ. ಸೊ ಇರೋ ವೀಕ್ನೆಸ್ನ ನೀವು ಸ್ಟ್ರೆಂತಾಗಿ ಹೇಳಬೇಕು, ಇರೋ ಸ್ಟ್ರೆಂತ್ನ ನೀವು ವೀಕ್ನೆಸ್ ಆಗಿ ಹೇಳಬೇಕು. ಇದಕ್ಕೆ ಒಂದು ಎಕ್ಸಾಂಪಲ್ ವರ್ಷದ ಕೊಡ್ತಾಳೆ. ಯಾ, ಸೊ ಯು ಕ್ಯಾನ್ ಟೆಲ್ ಲೈಕ್ ನಾನು ತುಂಬ ವರ್ಕೋಹಾಲಿಕ್, ಸೊ ದಟ್ ಈಸ್ ಅ ಸ್ಟ್ರೆಂತ್. ಲೈಕ್ ಅವ್ರಿಗೆ ಸ್ಟ್ರೆಂತು, ಬಟ್ ಅದು ಅವ್ರಿಗೆ ಸ್ಟ್ರೆಂತಾಗೂ ಕಾಣಿಸ್ಬೇಕು. ಆ್ಯಂಡ್ ಅದನ್ನು ನೀವು ವೀಕ್ನೆಸ್ನ ಪೋರ್ಟ್ರೇ ಮಾಡ್ಕೊಬೋದು. ಬಿಕಾಸ್
ತುಂಬ ವರ್ಕಾಲಿಕ್ ಇರೋದ್ರಿಂದ ವರ್ಕ್ ಕಂಪ್ಲೀಟ್ ಆಗುತ್ತೆ ಬಟ್ ನಮಗೆ ಎಫೆಕ್ಟ್ ಆಗುತ್ತೆ ಅಲ್ವಾ. ಸೊ ದಟ್ ಈಸ್ ಆಲ್ಸೋ ಮೈ ವೀಕ್ನೆಸ್ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಏನು ಹೇಳ್ಬೋದು ಅಂದರೆ ಐ ಯೂಶಲಿ ನಾಟ್ ಸೇ ನೋ ಟು ಎನಿ ಒನ್ ಅಂತ, ನೋ ಟು ಎನಿ ಒನ್ ಆರ್ ಎನಿಥಿಂಗ್. ಸೊ ಅದೇನಾಗುತ್ತೆ, ನಿಮ್ಮ ಕಂಪನಿಗೆ ಅಥವಾ ನಿಮ್ಮ ಪ್ರಾಜೆಕ್ಟಿಗೆ ಹೆಲ್ಪ್ ಆಗುತ್ತೆ ಬಟ್ ನಿಮ್ಮ ಪರ್ಸ್ನಲ್ ಇದಕ್ಕೆ ಅದು ಮತ್ತೆ ವೀಕ್ನೆಸ್ ಆಗಿ ಇರುತ್ತೆ. ಸೊ ಆ ಥರ ಕೆಲವೊಂದು ಪಾಯಿಂಟ್ಸ್ನ ನೀವು ಲೈಕ್ ನೀವಾಗೆ ನೀವು ಡಿಸ್ಕಸ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಜೊತೆನೋ ಏನು ಹೇಳಬೇಕು ಏನು ಹೇಳ್ಬಾರ್ದು. So the next question is, how do you handle stress? ಸೊ ಸ್ಟ್ರೆಸ್ ಅಂತೂ ಕಾಮನ್ ಥಿಂಗ್. ನಾವು ಒಂದ್ಸತಿ ಕೆಲಸ ಸ್ಟಾರ್ಟ್ ಮಾಡಿದ್ಮೇಲೆ ಸೊ ಯಾವಾಗ ಸ್ಟ್ರೆಸ್ ಆಗುತ್ತೆ, ಯಾವಾಗ ನಮಗೆ ಒಂದಾದ್ಮೇಲೆ ಒಂದು ವರ್ಕ್ ಅಸೈನ್ ಆಗಿ ಫುಲ್ ಪೈಲಪ್ ಆಗಿಬಿಡುತ್ತಲ್ವ, ಅವಾಗ ನಮ್ಗೆ ಒಬ್ವಿಯಸ್ಲಿ ಸ್ಟ್ರೆಸ್ ಆಗುತ್ತೆ. ಸೊ ನಾವು ನೋ ಅಂತ ಹೇಳೋಕ್ಕೂ ಆಗಲ್ಲ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ. ಸೊ ಅವಾಗ ಏನಂದರೆ ನಾವು ಹಾರ್ಡ್ ವರ್ಕ್ಗಿಂತ ಸ್ವಲ್ಪ ಸ್ಮಾರ್ಟ್ ವರ್ಕ್ ಮಾಡಬೇಕು. ನಮ್ಗೆ ಕೊಟ್ಟಿರೋ ಕೆಲಸನ ಲೈಕ್ ಕಂಪ್ಲೀಟ್ ಮಾಡಿಬಿಟ್ಟು ನಾವು ಇನ್ಫಾರ್ಮ್ ಮಾಡ್ದೇ ಇದ್ದರೆ ಅವರಿಗೆ ಇನ್ನೊಂದು ಕೆಲಸ ಕೊಡೋಕ್ಕೆ ಮುಂಚೆ ಈ ಕೆಲಸ ಮುಗ್ದಿರುತ್ತಲ್ಲ, ಸೊ ನಮಗೆ ಟೈಮ್ ಸಿಗುತ್ತೆ. ಸೊ ಅವಾಗ ನಾವು ಸ್ವಲ್ಪ ಸ್ಟ್ರೆಸ್ ಫ್ರೀ ಆಗಿರ್ಬೋದು. ಸೊ ಅದನ್ನು ನಾವು ಕಲ್ತ್ಕೊಬೇಕು, ಯಾವಾಗ ಇನ್ಫಾರ್ಮ್ ಮಾಡಬೇಕು ಅಥವಾ ಯಾವಾಗ ಇನ್ಫಾರ್ಮ್ ಮಾಡಬಾರ್ದು ನಮ್ಮ ಲೀಡ್ಸಿಗೆ, ಅದೊಂದು ಕಲ್ತ್ಕೊಬೇಕು. ಆ್ಯಂಡ್ ಎಷ್ಟೇ ಸ್ಟ್ರೆಸ್ ಇದ್ರೂ ನೀವು ನಿಮ್ಮ ಪರ್ಸ್ನಲ್ ಲೈಫ್ಗೂ ಸ್ವಲ್ಪ ಟೈಮ್ ಕೊಡೋದು ಕಲ್ತ್ಕೊಂಡ್ರೆ ನಿಮ್ಮ ಸ್ಟ್ರೆಸ್ಸಿಂದ ದೂರ ಇರ್ಬೋದು. ಆಮೇಲೆ ಪರ್ಸ್ನಲ್ ಲೈಫ್ ಪ್ರೊಫೆಷ್ನಲ್ ಲೈಫ್ ಅಂತ ಬಂದಾಗ ಎರಡಕ್ಕೂ ಟೈಮ್ ಕೊಡಬೇಕು, ಅದು ವೆರಿ ಇಂಪಾರ್ಟೆಂಟ್ ಕಾರ್ಪೊರೇಟಿಗೆ ಬಂದಮೇಲೆ. ಸೊ ಡಿವೈಡ್ ಮಾಡ್ಕೊಳ್ಳಿ ಈಕ್ವಲ್, ಪರ್ಸ್ನಲ್ ಲೈಫ್ ಪ್ರೊಫೆಷ್ನಲ್ ಲೈಫ್. ಪರ್ಸ್ನಲ್ಲ ಪ್ರೊಫೆಷ್ನಲಿ ತರಬೇಡಿ, ಪ್ರೊಫೆಷ್ನಲ್ನ ಪರ್ಸ್ನಲಿ ತರಬೇಡಿ. 2 ಡಿಫ್ರೆಂಟ್ ಲೈಫ್, ಪರ್ಸ್ನಲ್ ಪ್ರೊಫೆಷ್ನಲ್. ಸೊ ಆವಾಗ ಆರಾಮಾಗಿ ಇರ್ತೀರಾ. ಬಟ್ ತೀರಾ ನಿಮಗೆ ಹ್ಯಾಂಡಲ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂದರೆ ಯು ಕ್ಯಾನ್ ಟಾಕ್ ಟು ಯುವರ್ ಲೀಡ್ಸ್ ಆ್ಯಂಡ್ ಟೆಲ್, ನನಗೆ ಓವರ್ವೆಲ್ಮ್ ಆಗ್ತಾ ಇದೆ ವರ್ಕ್, ಸ್ವಲ್ಪ ನೋಡ್ಬಿಟ್ಟು ಕೊಡಿ ಅಂದರೆ ದೆಲ್ ಮ್ಯಾನೇಜ್. ಅಷ್ಟೇ. ನೀವು ಡೈರೆಕ್ಟಾಗಿ ಹೇಳಿ, ನಿಮ್ಗೆ ಏನೇ ಇದ್ರೂ ಹೈಡ್ ಮಾಡಬೇಡಿ. ಬಿಕಾಸ್ ಹೈಡ್ ಮಾಡೋದ್ರಿಂದ ನಮಗೆ ನಾವು ಹಾಳು ಮಾಡ್ಕೊತೀವಿ ಹೊರತು ಅವ್ರಿಗೇನಾಗಲ್ಲ. ಮೆಂಟಲ್ ಹೆಲ್ತ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಸ್ಟ್ರೆಸ್ ಅಂತ ಬಂದಾಗ. ಸೊ ಬ್ಯಾಲೆನ್ಸ್ ವೆರಿ ಇಂಪಾರ್ಟೆಂಟ್. ದ ನೆಕ್ಸ್ಟ್ ಕ್ವೆಶನ್ ಏನಂದರೆ, ಇದನ್ನು ಮೋಸ್ಟ್ ಕಾಮನ್ಲಿ ಆಸ್ಕ್ ಕ್ವೆಶನ್ ಇನ್ ಆಲ್ ಇಂಟರ್ವ್ಯೂಸ್, where do you see yourself in next 5 years or 10 years, whatever? ಈ ಥರ ಕೇಳಿದಾಗ ಐ ವಾಂಟ್ ಟು ಬಿ ಮ್ಯಾರಿಡ್, ಆ ಥರ I want to have kids. ಸೊ ಇವೆಲ್ಲ ಬೇಡ, ಆ ಥರ ಹೇಳ್ಬೇಡಿ. ಲೈಕ್ ನೀವು ಹೇಳಿ, ಐ ವಾಂಟ್ ಟು ಬಿ ಯುನೋ ವೆರಿ ವೆಲ್ ಡೆವಲಪ್ಡ್ ಆರ್ ವೆರಿ ಅಡಾಪ್ಟೇಬಲ್ ಇರಬೇಕು, ಮತ್ತು ತುಂಬ ಹೈಲಿ ಸ್ಕಿಲ್ಡ್ ಪರ್ಸನ್ ಆಗಿರಬೇಕು. ಸೊ ದಟ್ ಐ ಕ್ಯಾನ್ ಹೆಲ್ಪ್ ಮೈ ಜೂನಿಯರ್ಸ್ ಆ್ಯಂಡ್ ಐ ಶುಡ್ ಬಿ ಏಬಲ್ ಟು ಲೀಡ್ ಅ ಟೀಮ್ ಆಫ್ 5 people 10 people. ಆ ಕೆಪಾಸಿಟಿ ಇರ್ಬೇಕು ನನಗೆ. ಆ್ಯಂಡ್ ನಿಮ್ಮಿಂದ ಬೇಸಿಕಲಿ ಕಂಪ್ನಿ ಹೆಂಗೆ ಬೆನಿಫಿಟ್ ಆಗುತ್ತೆ, ನೀವು ಕ್ರಿಟಿಕಲ್ ರಿಸೋರ್ಸ್ ಆಗಿರಬೇಕು. ಸೊ ಇವೆಲ್ಲ ವಿ ಕ್ಯಾನ್ ಜಸ್ಟ್ ಎಕ್ಸ್ಪ್ಲೇನ್. ಯಾವ ಥರ ಹೇಳಬೇಕು ಅಂದರೆ, ವಿತೌಟ್ ಯು ಪ್ರಾಜೆಕ್ಟ್ ವಿಲ್ ನಾಟ್ ಗೋ, ಆ ಥರ ಅಷ್ಟು ವ್ಯಾಲ್ಯೂ ನೀವು ಆ್ಯಡ್ ಆನ್ ಮಾಡಬೇಕು. ತುಂಬ ಇಂಪ್ಯಾಕ್ಟ್ಫುಲ್ ಪರ್ಸನ್ ಅನ್ನೋದನ್ನ ನೀವು ತೋರಿಸ್ಬೇಕು ಅವರಿಗೆ. ಆ ಥರ ಪ್ರಿಪೇರ್ ಆಗ್ಬಿಟ್ಟು ಆನ್ಸರ್ ಹೇಳ್ಬೇಕು. ಬೇಕಿದ್ರೆ ಇನ್ನೊಂದು ಡೀಟೇಲ್ ಬ್ಲಾಗ್ ಮಾಡೋಣ, ಯಾವ ಕ್ವೆಶನ್ಗೆ ಯಾವ ಥರ ಆನ್ಸರ್ ಹೇಳಬೇಕು ಅಂತ. ಸೊ ಇದರಲ್ಲಿ ಜಸ್ಟ್ ಡಿಸ್ಕಸಿಂಗ್ ಅಂದರೆ ಏನೇನು ಇಂಪಾರ್ಟೆಂಟ್ ಹೇಳ್ಬೋದು ಅಂತ ಅಷ್ಟೇ. ಸೊ ದ ನೆಕ್ಸ್ಟ್ ಕ್ವೆಶನ್ ಈಸ್, ಎಕ್ಸ್ಪ್ಲೇನ್ ಮಿ ಅಬೌಟ್ ಯುವರ್ ಪ್ರಾಜೆಕ್ಟ್ಸ್ ವಿಚ್ ಯು ವರ್ಕ್ ಇನ್ ಯುವರ್ ಇಂಜಿನಿಯರಿಂಗ್. ಓಕೆ. ಸೊ ಇದು ಯೂಶಲಿ ನೀವು 1-2-3 ಪ್ರಾಜೆಕ್ಟ್ಸ್ ಮಾಡಿರ್ತೀರಲ್ವ ಸಣ್ಣದು. ಸೊ ಅದ್ರ ಬಗ್ಗೆ ನೀವು ಯಾವ್ಯಾವ ಸಾಫ್ಟ್ವೇರ್ಸ್ ಯೂಸ್ ಮಾಡಿರ್ತೀರಾ, ಯಾವ್ಯಾವ ಅಪ್ಲಿಕೇಶನ್ಸ್ ಯೂಸ್ ಮಾಡಿರ್ತೀರಾ, ಅದರಲ್ಲಿ ಏನೇನು ಮಾಡಿದ್ರಿ, ಅದು ಹೆಂಗೆ ವರ್ಕ್ ಆಗ್ತಿತ್ತು, ಆ ಥರ ಹೇಳ್ಬೋದು. ಆ್ಯಂಡ್ ಕೆಲವೊಬ್ಬರು ಲೈಕ್ ಸಾಫ್ಟ್ವೇರ್ ಯೂಸ್ ಮಾಡಿದಾಗ ನಮಗೆ ವರ್ಷನ್ಸು ಯಾವ ವರ್ಷನ್ ಯೂಸ್ ಮಾಡಿದ್ರಿ ಅಂತೆಲ್ಲ ಕೇಳ್ಬಿಡ್ತಾರೆ. ಬಿಕಾಸ್ ನನಗೆ ಕೇಳಿದ್ರು ಆ್ಯಂಡ್ ನನಗೆ ಗೊತ್ತಿರಲಿಲ್ಲ ನಾನು ಯಾವ್ದು ಯೂಸ್ ಮಾಡಿದ್ದೆ ಅಂತ. ನಾನು ಐ ಡೋಂಟ್ ನೋ ಅಂತ ಹೇಳಿದ್ದೆ. ಸೊ ಅದನ್ನು ತಿಳ್ಕೊಳ್ಳಿ, ಲೈಕ್ ವೆರಿ ಸ್ಮಾಲ್ ಡೀಟೇಲ್ಸ್ ಆಫ್ ವಾಟ್ ಎವರ್ ಯು ಆರ್ ಯೂಸಿಂಗ್, ಅದನ್ನು ತಿಳ್ಕೊಂಡ್ರೆ ಲೈಕ್ ಅದು ಕೂಡ ಹೆಲ್ಪ್ಫುಲ್ ಆಗುತ್ತೆ. ಬಿಕಾಸ್ ಇಂಟರ್ವ್ಯೂರ್ ಗೊತ್ತಿರಲ್ಲ ಅಲ್ವಾ, ಅವ್ರು ಹೆಂಗೆ ಬೇಕಾದ್ರೂ ಕೇಳ್ಬೋದು. ಸೊ ನೀವು ಏನು ಯೂಸ್ ಮಾಡ್ತಿದ್ದೀರೋ ಅದ್ರ ಬಗ್ಗೆ ಒಂದು 80% ಆದರೂ ತಿಳ್ಕೊಳ್ಳೋಕೆ ಟ್ರೈ ಮಾಡಿ. ಆಮೇಲೆ ಇನ್ನೊಂದಿಲ್ಲಿ ಏನು ಹೇಳ್ಬೋದು ಅಂತಂದರೆ, ನೀವು ಯೂಶಲಿ 7th 8th ಸೆಮ್ಮಲ್ಲಿ ನೀವು ಒಂದು ಪ್ರಾಜೆಕ್ಟ್ನ ಐ ಥಿಂಕ್ ಒಂದು ಸಬ್ಜೆಕ್ಟ್ ಇರುತ್ತೆ ಅಲ್ವಾ, ಪ್ರಾಜೆಕ್ಟ್ 100 ಮಾರ್ಕ್ಸ್ ಸಮಥಿಂಗ್ ಅಲಾಟ್ ಮಾಡ್ತಾರೆ 8th ಸೆಮ್ಮಲ್ಲಿ. ಸೊ ಆ ಪ್ರಾಜೆಕ್ಟ್ ಬಗ್ಗೆ ಇನ್ನೊಂದು ಔಟ್ ನೀಟಾಗಿ ಕಲ್ತ್ಕೊಂಡ್ಬಿಡಿ. ಆ ಪ್ರಾಜೆಕ್ಟ್ನ ಮೆನ್ಷನ್ ಮಾಡಿ ಪ್ರತಿ ಒಂದು ರೆಸ್ಯೂಮಲ್ಲಿ. ಸೊ 1 ಅಲ್ಲ 2 ಅಲ್ಲ 3 ಅಲ್ಲ, ಹೇಗಿದ್ರು ನೀವು ಪ್ರಾಜೆಕ್ಟ್ಸ್ನ ಎಕ್ಸ್ಪ್ಲೇನ್ ಮಾಡಿರ್ತೀರ ಕಾಲೇಜಲ್ಲಿ. ಸೊ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಆಯಿತು. ಆಮೇಲೆ ಆ ಪ್ರಾಜೆಕ್ಟ್ ಇನ್ನೊಂದು ಔಟ್ ನಿಮಗೆ ಗೊತ್ತಿರುತ್ತೆ. ಸೊ ಅದೇ ಇದ್ರ ಮೇಲೆ ಯು ಕ್ಯಾನ್ ಈಸಿಲಿ ಆ ಕ್ವೆಶನ್ ಕೇಳಿದಾಗ ಇಟ್ ವಿಲ್ ಬಿ ಲೈಕ್, ನಾನು ಪ್ರಿಪೇರ್ ಆಗಿರೋದೇ ಅದನ್ನೇ ಹೇಳ್ತಾ ಇದ್ದೀನಿ. ಸೊ ನಿಮಗೆ ಡೆಪ್ತ್ ನಾಲೆಜ್ ಇರುತ್ತೆ ಆ ಪ್ರಾಜೆಕ್ಟ್ ಬಗ್ಗೆ. ಸೊ ಇಟ್ಸ್ ಬೆಟರ್ ಮೆನ್ಷನ್ ದ ಸೇಮ್ ಪ್ರಾಜೆಕ್ಟ್. ಆಮೇಲೆ ಜಾಸ್ತಿ ವರ್ಕ್ ಮಾಡಿದಾಗ ರೆಸ್ಯೂಮಲ್ಲಿ ಹಾಕುವಾಗ ಕೂಡ ಜಸ್ಟ್ ಮೆನ್ಷನ್ 1 or 2. ನೀವು ಜಾಸ್ತಿ ಮಾಡಿದ್ದೀರಾ ಅಂದರೆ ಅವಿಷ್ಟು ಪ್ರಾಜೆಕ್ಟ್ಸ್ ಬಗ್ಗೆ ನೀವು ಫುಲ್ ಕಂಪ್ಲೀಟ್ ನಾಲೆಜ್ ಇಟ್ಕೋಬೇಕು. ಆವಾಗಷ್ಟೇ
ಏನು ಅವ್ರು ಕೇಳಿದ ಕ್ವೆಶನ್ ಆನ್ಸರ್ ಮಾಡೋಕ್ಕಾಗುತ್ತೆ. ನೀವು ಎಷ್ಟು ರೆಸ್ಯೂಮ್ನ ಕಾಂಪ್ಲಿಕೇಟ್ ಮಾಡ್ತಾ ಹೋಗ್ತೀರಾ, ಎಷ್ಟು ನಿಮಗೆ ಜಾಸ್ತಿ ಗೊತ್ತಿದೆ ಅನ್ನೋಕ್ಕೆ ಇಟ್ಕೊಳ್ಳಿ ಅಷ್ಟೇ. ಜಾಸ್ತಿ ಓವರ್ಲೋಡ್ ಮಾಡಬೇಡಿ. ಸೊ ನೀವು ಎಷ್ಟು ಸಿಂಪಲ್ ಆಗ್ತೀರಾ ಆ ಸಿಂಪಲ್ ಕ್ವೆಶನ್ಸ್ ನಿಮಗೆ ಬರುತ್ತೆ. ಸೊ ಇವೇ ಬೇಸಿಕ್ಲಿ ಎಲ್ಲ ಕೇಳೋದು. ಆಮೇಲೆ ಅದೇ ಇವ್ರು ಹೇಳ್ದಂಗೆ ರೆಸ್ಯೂಮ್ ಸಿಂಪಲ್ ನೀಟ್ ಆ್ಯಂಡ್ ಕ್ಲೀನ್ ಇರಲಿ, ಜಾಸ್ತಿ ಡೀಟೇಲ್ಸ್. ಕೆಲವೊಬ್ರು ಲೈಕ್ ಏನೋ ನಿಮ್ಮ ಎಬಿಲಿಟಿನ ಚೆಕ್ ಮಾಡೋಕ್ಕೆ ಲಾಜಿಕಲ್ ಕ್ವೆಶನ್ಸ್ ಏನಾದ್ರು ಕೇಳ್ತಾರೆ. ಲೈಕ್ ಸಪೋಸ್ ಏನಾದರೂ ನಿಮಗೆ ನೀವೇನಾದ್ರು ಒಂದು ಶಾಪ್ ಅಥವಾ ಬಿಸ್ನೆಸ್ ಓಪನ್ ಮಾಡ್ತೀವಿ ಅಂದರೆ, ಸಪೋಸ್ ಅಂಬ್ರೆಲಾ ಬಿಸ್ನೆಸ್ ಅಂದರೆ ನೀನು ಎಲ್ಲಿ ನಿಮ್ಮ ಬಿಸ್ನೆಸ್ನ ಎಸ್ಟಾಬ್ಲಿಷ್ ಮಾಡ್ತೀಯ, ಲೈಕ್ ಯಾವ ಪ್ಲೇಸಲ್ಲಿ. ಅಂಬ್ರೆಲಾ, ಸೊ ಅಂಬ್ರೆಲಾ ಅಂದರೆ ನೀವು ಎಲ್ಲಿ ಯೂಸ್ ಮಾಡ್ತಾರೆ ಅಂಬ್ರೆಲಾ, ಯೂಶಲಿ ಮಳೆ ಇರೋ ಕಡೆ ಅವ್ರು ಬಿಸಿಲಿರೋ ಕಡೆ. ಸೊ ಆ ಥರ ನೀವು ಅಲ್ಲಿ ಮಳೆ ಇರೋ ಕಡೆ ಇರ್ತೀನಿ ಅಥವಾ ಬಿಸಿಲಿರೋ ಕಡೆ ಇರ್ತೀನಿ ಅಂತ ಹೇಳ್ತೀರಾ. ಆ್ಯಂಡ್ ಅದಕ್ಕೆ ಮತ್ತೆ ಇನ್ನೊಂದು ಕ್ವೆಶನ್ ಕೇಳ್ತಾರೆ, ಯಾಕಲ್ಲಿ, ಅವಾಗ ನೀವು ಹೆಂಗೆ ನಿಮ್ಮ ಬಿಸ್ನೆಸ್ನ ಇಂಪ್ರೂವ್ ಮಾಡ್ತೀರಾ. ಆ ಥರ ಎಷ್ಟೊಂದು ಈ ಥರ ಲಾಜಿಕಲ್ ಕ್ವೆಶನ್ಸ್ ಎಲ್ಲ ಥಿಂಕಿಂಗ್ ಚೆಕ್ ಮಾಡ್ತಾರೆ. ಅಂದರೆ ಹೌ ಫಾಸ್ಟ್ ಯು ಕ್ಯಾನ್ ಆನ್ಸರ್ ಅಂತ. ಈಗ ಫಾರ್ ಎಕ್ಸಾಂಪಲ್ ನಂದು ಇಂಟರ್ವ್ಯೂಗೆ ಬಂದಾಗ, ಸೊ ಇಂಟರ್ವ್ಯೂವರ್ ನನಗೆ ಕೇಳಿದ ಕ್ವೆಶನ್ ಏನಂದರೆ, ಪೆನ್ ಇಟ್ಕೊಂಡು ಈ ಪೆನ್ನಿಂದ ಏನೇನು ಮಾಡ್ಬೋದು, ನನಗೆ 10 ಡಿಸ್ಅಡ್ವಾಂಟೇಜಸ್ ಹೇಳು ಅಂತ ಹೇಳಿದರು. ಸೊ ಆಲ್ ಆಫ್ ಎ ಸಡನ್ ನಮ್ಮ ಮೈಂಡ್ಸೆಟ್ ಹೆಂಗಿರುತ್ತೆ, ವಿಲ್ ಬಿ ಪ್ರಿಪೇರ್ಡ್. ಲೈಕ್ ಹೆಂಗಂದರೆ, ಓಕೆ ನಾವು ಈ ಲ್ಯಾಂಗ್ವೇಜ್ ಮೆನ್ಷನ್ ಮಾಡಿದ್ದೀವಿ, ಈ ಲ್ಯಾಂಗ್ವೇಜ್ ಬಗ್ಗೆ ನಮ್ಗೆ ಕೆಲವೊಂದು ಟೆಕ್ನಿಕಲ್ ಕ್ವೆಶನ್ಸ್ ಕೇಳ್ತಾರೆ ಹಾಗೆ ಹಿಂಗೆ. ಬಟ್ ಕೆಲವೊಂದು ಇಂಟರ್ವ್ಯೂಸ್ ಟೆಕ್ನಿಕಲ್ ಟಚೇ ಮಾಡಲ್ಲ, ಜಸ್ಟ್ ಲಾಜಿಕಲ್ ಕ್ವೆಶನ್ಸ್ ಕೇಳ್ತಾರೆ. ಸೊ ನಂದು ಇಂಟರ್ವ್ಯೂಗೆ ಬಂದಾಗ 10 ಡಿಸ್ಅಡ್ವಾಂಟೇಜಸ್ ಹೇಳು ಅಂದಾಗ 1 ಸೆಕೆಂಡ್ ನಾನು ಪೆನ್ ಬಗ್ಗೆ ಕೇಳ್ತಾ ಇದ್ದಾರೆ ಅನ್ನೋ ಕ್ವೆಶನ್ ಮಾರ್ಕ್ ಬಂತು. ಬ್ಲ್ಯಾಂಕ್ ಆಗ್ತೀವಿ ಆಬ್ವಿಯಸ್ಲಿ, ಬಟ್ ಅದನ್ನು ತೋರಿಸ್ಕೋಬಾರ್ದು. ಸೊ ನನಗೆ ಕೇಳಿದ್ರು ಡಿಸ್ಅಡ್ವಾಂಟೇಜ್ ಆಫ್ ಪೆನ್ ಹೇಳು ಅಂತ, ಇಲ್ಲ ಪೆನ್ ಹೆಂಗೆ ಯೂಸ್ ಮಾಡ್ತೀವಿ ಅಂತ. ಡಿಸ್ಅಡ್ವಾಂಟೇಜ್ ಅಂದರೆ ಈಗ ನನ್ಗೆ ಗೊತ್ತಿರೋಂಗೆ ನಾನೇನು ಹೇಳಿದೆ, ಫಸ್ಟ್ ನನ್ನ ತಲೆಗೆ ಸ್ಟ್ರೈಕ್ ಆಗಿರೋದು ಇದೆ. ಪೆನ್ ಅಂತ ಬಂದಾಗ ಇದನ್ನು ನೀವು ಒಂದು ನೆಗೆಟಿವ್ ಪರ್ಸನಿಗೆ ಕೊಟ್ಟರೆ ವೆಪನ್ ಆಗಿ ಯೂಸ್ ಮಾಡಿಬಿಡ್ತಾರೆ ಅಂತ ಹೇಳಿದೆ. ಸೊ ಆನ್ ದ ಸ್ಪಾಟ್ ಅವ್ರು ನಗಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಏನಕ್ಕೆ, ಅಟ್ಲೀಸ್ಟ್ ಇವಳಿಗೆ ಈಗ ಕ್ವೆಶನ್ ಕೇಳಿದೀನಿ ಅಂದ ತಕ್ಷಣ ಐ ವಾಸ್ ರೆಡಿ ಟು ಆನ್ಸರ್. ಆ ಥರ ಕ್ವಿಕ್ ಆಗಿರಬೇಕು. ಆಮೇಲೆ ಜಾಸ್ತಿ ಟೈಮ್ ತಗೋಬಾರ್ದು, ಬಟ್ ಕರೆಕ್ಟ್ ಆಗಿರೋ ಥರ ಆನ್ಸರ್ ಮಾಡಬೇಕು. ಅದಿಷ್ಟು. ಸೊ ಕೆಲವೊಂದು ಲಾಜಿಕಲ್ ಕ್ವೆಶನ್ಸ್ ಎಲ್ಲ ನೋಡ್ಕೋಬೇಕು. ಆಮೇಲೆ ಕೆಲವೊಂದು ಇಂಟರ್ವ್ಯೂಸ್ ಹೆಂಗಿರ್ತಾರೆ ಅಂತಂದರೆ, ಮ್ಯಾಥ್ ರಿಲೇಟೆಡ್ ಕ್ವೆಶನ್ಸ್ ಕೇಳ್ತಾರೆ. 3 ಕಾನ್ಸಿಕ್ಯೂಟಿವ್ ನಂಬರ್ಸ್ ಕೊಟ್ಬಿಟ್ಟಿದ್ರು ಸಮ್ ಹೇಳು, ಡಿಫ್ರೆನ್ಸ್ ಹೇಳು ಅಂದರೆ ಇಂಟರ್ವ್ಯೂಲ್ಲಿ ಇವೂ ಆಗ್ತವೆ. ಸೊ ನಾವು ಪ್ರಿಪೇರ್ ಆಗೋ ಥರ ಟೆಕ್ನಿಕಲೇ ಇರಲ್ಲ. ಕೆಲವೊಂದು ಇಂಟರ್ವ್ಯೂಸ್ ಹೆಂಗಿರ್ತವೆ ಅಂದರೆ ಜಸ್ಟ್ ಕಾನ್ವರ್ಸೇಷನ್ ಇರುತ್ತೆ ಅಷ್ಟೇ. ದೇ ಜಸ್ಟ್ ಸಿ ಯೋರ್ ಕಾನ್ಫಿಡೆನ್ಸ್, ಆಮೇಲೆ ನಿನ್ನ ಕಮ್ಯುನಿಕೇಷನ್ ಸ್ಕಿಲ್ಸ್. ಕೆಲವೊಂದು ಇಂಟರ್ವ್ಯೂ ಹೀಗೂ ಹೋಗುತ್ತೆ. ಎಲ್ಲ ನಮ್ಮ ಲಕ್ ಅಷ್ಟೇ. ನಮ್ಗೆ ಯಾವ ಇಂಟರ್ವ್ಯೂರ್ ಸಿಗ್ತಾರೋ ಅದ್ರ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ. ಬಟ್ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್. ಲೈಕ್ ಎಲ್ಲಾದ್ರ ಬಗ್ಗೆನೂ ಸ್ವಲ್ಪನಾದ್ರು ತಿಳ್ಕೊಳ್ಳಿ. ಬಿಕಾಸ್ ಎಲ್ಲದಕ್ಕೂ ನೋ ಆಗಲ್ಲ. ಐ ಡೋಂಟ್ ನೋ ಅನ್ಕೊಂತಂದ್ರೆ ಇಟ್ ವಿಲ್ ಬಿ ವೆರಿ ಬ್ಯಾಡ್. ಆ್ಯಂಡ್ ನೀವೇ ಬ್ಯಾಡಾಗಿ ಕೊಟ್ರೆ ಆಗಿಬಿಡ್ತೀರಾ ಅಲ್ಲಿ. ಸೊ ಅದೇ ಇವಳು ಹೇಳ್ದಂಗೆ ನನ್ನ ವಿಷಯದಲ್ಲೂ ನಾನು 3 ಇಂಟರ್ವ್ಯೂಸ್ ಏನೋ ಕೊಟ್ಟಿದ್ದೀನಿ. 2 ಇಂಟರ್ವ್ಯೂಸ್ ಸಖತ್ ಫ್ರೆಂಡ್ಲಿ ಇದ್ರು, ಜಸ್ಟ್ ಕಾಮನ್ ಕಾನ್ವರ್ಸೇಷನ್. ಐ ವಾಸ್ ಲಕ್ಕಿ ಏನೋ ಆ್ಯಂಡ್ ಐ ಗಾಟ್ ಥ್ರೂ ದೋಸ್ ಕಂಪ್ನೀಸ್, ಆಯಿತಾ. ಸೊ ಹಾಗೆ. ಸೊ ಇಟ್ ಡಿಪೆಂಡ್ಸ್. ಸೊ ಬಿ ಪ್ರಿಪೇರ್ಡ್, ಬಿ ಕಾನ್ಫಿಡೆಂಟ್, ಬಿ ಕೂಲ್, ಟೆನ್ಷನ್ ಆಗಬೇಡಿ. ಆರಾಮಾಗಿ ಅವ್ರು ಕೇಳೋ ಕ್ವೆಶನ್ಸ್ನ ಕಾನ್ವರ್ಸೇಷನ್, ಜಸ್ಟ್ ನಿಮಗೆ ಗೊತ್ತಿರೋರ ಹತ್ರ ಮಾತಾಡ್ತಿದ್ದೀನಿ ಅಂದ್ಕೊಂಡೆ ನೀವು ಮಾತಾಡಿ ಈಸಿಯಾಗಿ ಕ್ಲಿಯರ್ ಮಾಡ್ತಿರೋ. ಸೊ ದಿಸ್ ವ್ಲಾಗ್ ವಾಸ್ ಆಲ್ ಅಬೌಟ್ FAQs, frequently asked questions in interviews. ಆಮೇಲೆ ಇನ್ನೊಂದು ಕ್ಲಿಯರ್ ಮಾಡ್ತೀವಿ, ದಿಸ್ ಓನ್ಲಿ ಫಾರ್ ಫ್ರೆಶರ್ಸ್. ಸೊ ಇಂಜಿನಿಯರಿಂಗ್ ಆಗಿ ಕ್ಯಾಂಪಸ್ ಆರ್ ಇಂಟರ್ವ್ಯೂಸ್ ಹೋಗೋರಿಗೆ ಮಾತ್ರ ಈ ಕ್ವೆಶನ್ಸ್. ನಾಟ್ ಜಸ್ಟ್ ಇಂಜಿನಿಯರಿಂಗ್, ಯಾರೇ ಫ್ರೆಶರ್ಸ್ ಇದ್ರು ಅವರಿಗೆ ಈ ವ್ಲಾಗ್. ಬಿಕಾಸ್ ಎಕ್ಸ್ಪೀರಿಯನ್ಸ್ಡ್ಗೆ ಅದು ಕಂಪ್ಲೀಟ್ ಡಿಫ್ರೆಂಟ್ ಇಂಟರ್ವ್ಯೂ ಇರುತ್ತೆ. ಲೈಕ್ ಆ ಪ್ರಾಸೆಸ್ ಇರ್ಬೋದು ಅಥವಾ ಕೇಳೋ ಕ್ವೆಶನ್ಸ್ ಎಲ್ಲ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೂ ನಾವು ಆಗಲ್ಲ, ಯಾಕಂದ್ರೆ ಜಾಯ್ನ್ ಆದಾಗಿಂದ ಒಂದೇ ಕಂಪ್ನಿ ಎಲ್ಲ ಇರೋದು. ಸೊ ಅದು ನಮಗೆ ಗೊತ್ತಿಲ್ಲ. ಸೊ ದಿಸ್ ಈಸ್ ಎಕ್ಸ್ಕ್ಲೂಸಿವ್ ಫಾರ್ ಫ್ರೆಶರ್ಸ್ ಅಷ್ಟೇ. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ನಮ್ಮನ್ನು ಬೆಳೆಸಿ. ಥ್ಯಾಂಕ್ ಯು ಆಲ್. See you guys in other vlog. Until then, take care. See you. Bye bye.